ಈ ಕಾರಣದಿಂದಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ. ಸಂದೀಪ್ ರೆಡ್ಡಿ ಅವರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಚಿಕ್ಕಬಳ್ಳಾಪುರದಲ್ಲಿ. ಈಗ ಅದನ್ನು ವಾಪಸ್ ಪಡೆಯಲಾಗಿದೆ. ಕೆಂಡ ಕರ್ತಾ ಇದ್ದಾರೆ ಸಂದೀಪ್ ರೆಡ್ಡಿ. ಬಹುಶಃ ಸಂದೀಪ್ ರೆಡ್ಡಿ ಅಧ್ಯಕ್ಷ ಆಗಿ ಮುಂದುವರೆದಿದ್ದರೂ ಕೂಡ ಇಷ್ಟೊಂದು ಮೈಲೇಜ್ ಸಿಗ್ತಾ ಇರಲಿಲ್ಲ ಸಂದೀಪ್ ರೆಡ್ಡಿಗೆ. ಒಂದೊಂದು ತಿಳ್ಕೋಬೇಕು. ಸಂದೀಪ್ ರೆಡ್ಡಿ ಅವರನ್ನು ತಡೆ ಕೊಟ್ಟ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಬರೆದಿಟ್ಕೊಳ್ಳಿ, ಹೊಸ ನಾಯಕನ ಉದಯ ಆಯಿತು. ಕರ್ನಾಟಕದಲ್ಲಿ ಹೊಸ BJP ನಾಯಕನ ಉದಯವಾಯಿತು. ಕೇವಲ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತವಾಗಿದ್ದ ಸಂದೀಪ್ ರೆಡ್ಡಿ ಸ್ಟೇಟ್ ಲೀಡರ್. ನೀವು ಬರೆದಿಟ್ಕೊಳ್ಳಿ. ಯಾಕಂದರೆ ಕನ್ನಡ ತುಂಬ ಚೆನ್ನಾಗಿದೆ, ಆಮೇಲೆ ಏನು ಕೋಪ ಇದೆ, ಅಗ್ರೆಷನ್ ಇದೆ. ಇವರು ಕೇವಲ ಚಿಕ್ಕಬಳ್ಳಾಪುರ ಅಧ್ಯಕ್ಷ ಆಗಿದ್ದರೆ ಯಾರಿಗರಿ ಗೊತ್ತಾಗ್ತಾ ಇತ್ತು, ಅಲ್ಲಿ ಗೆಲ್ಲಿಸಿದ್ರು ಯಾರು ಗೊತ್ತಾಗ್ತಾ ಇತ್ತು. ಈ ಒಂದು ಅವಕಾಶವನ್ನು ಇವರು ಮಾತ್ರ ನಾನು ಮೀಡಿಯಾ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಭಾಷೆಯಲ್ಲಿ ಹೇಳ್ತಿರೋದು. ಇವರು ಈ ಒಂದು ಕಾರಣಕ್ಕಾಗಿ, ತಡೆ ನೀಡಿದ ಕಾರಣಕ್ಕಾಗಿ ಆ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಟೇಟ್ ಲೆವೆಲ್ ಲೀಡರ್ ಆಗಿದ್ದಾರೆ. ಓಕೆ, ಈಗ ಇನ್ನೊಂದು ಆಟ ನಡೀತಾ ಇದೆ BJPಲಿ. ಏನು? ವಿಜೇಂದ್ರ ಅವರನ್ನ ಕಿತ್ತಾಕಬೇಕು, ವಿಜೇಂದ್ರನವ್ರನ್ನ ಕಿತ್ತಾಕಬೇಕು, ಸಾಧ್ಯ ಇಲ್ಲ, ಲಿಂಗಾಯತ್ ನಾಯಕರು, ಯಡಿಯೂರಪ್ಪ ಲಿಂಗಾಯತ್ ನಾಯಕ, ಹೀಗೆಲ್ಲ ಕೇಳಿ ಬರ್ತಾ ಇತ್ತಲ್ಲ. ಈಗ ರೆಬೆಲ್ಸ್ ಒಂದು ಹೊಸ ಪ್ಲ್ಯಾನ್ ಇಟ್ಟಿದ್ದಾರಂತೆ. ಏನು? ಓಕೆ, ವಿ ಆರ್ ಎಗ್ರಿ, BY ವಿಜೇಂದ್ರ ಪ್ರಬಲ ಲಿಂಗಾಯತ ನಾಯಕ, ವಿಜೇಂದ್ರ ತಂದೆ BSY ಲಿಂಗಾಯತರ ಅಧಿನೇತ. ಹೈಕಮಾಂಡ್ಗೆ ಭಯ ಇರೋದೇನು, ಲಿಂಗಾಯತರೇನೋ ಬೇಸರಿಸ್ಕೊಳ್ತಾರೆ, ಹಾಗಾಗಿ ವಿಜೇಂದ್ರ ಪಟ್ಟ ಕಿತ್ತುಕೊಂಡ್ರೆ ದೊಡ್ಡ ಹೊಡೆತ ಬರುತ್ತೆ BJPಗೆ ಅಂತ ಇದೆಯಲ್ವಾ. ಲಿಂಗಾಯತರು ಮತ್ತೊಮ್ಮೆ ಸಿಟ್ಟಾಗಬಹುದು, 66 ಸೀಟ್ ಕೊಟ್ಟಂಗೆ ಆಗ್ಬೋದು. ಅದಕ್ಕೆ ಭಿನ್ನ ನಾಯಕರ ಬಳಿ ಪ್ಲ್ಯಾನ್ ಮತ್ತೊಂದು ರೆಡಿ ಆಗಿದೆಯಂತೆ. ಏನು? ಸರಿ, ನೀವೇನು ಹೇಳ್ತಾ ಇದ್ದೀರಿ, ಲಿಂಗಾಯತರು ಸಿಟ್ಟಾಗ್ತಾರೆ ಅಂತಲ್ವಾ, ವಿಜೇಂದ್ರ ಕೆಳಗಿಳಿಸಿ ಇನ್ನೊಬ್ಬ ಲಿಂಗಾಯತರನ್ನು ಅಧ್ಯಕ್ಷರನ್ನಾಗಿ ಮಾಡಿ. ಇವರ ಪ್ಲ್ಯಾನ್. 3 ಹೆಸರು ಹರಿಬಿಟ್ಟಿದ್ದಾರೆ ಬಂಡಾಯ ನಾಯಕರು. ಯಾರೆಲ್ಲ? ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಮತ್ತು ನಿರಾಣಿ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರಂತೆ. ವಿ ಸೋಮಣ್ಣ ನೋಡು, ಪ್ರಬಲ ಲಿಂಗಾಯತ ನಾಯಕ ಅವರು, ಎರಡು ಮಾತಿಲ್ಲ. ಅವರಿಗೆ ಮಠಮಾನ್ಯಗಳಿಗಿದ್ದಷ್ಟು ಕಾಂಟ್ಯಾಕ್ಟ್ ಬೇರೆ ಯಾವುದೇ ನಾಯಕರಿಗೆ ಇರಲಿಲ್ಲ. ಈವನ್ ಯಡಿಯೂರಪ್ಪನವರನ್ನು ಕೂಡ ಈ ತುಮಕೂರು ಮಠಕ್ಕೆ ಶಿವಕುಮಾರ ಸ್ವಾಮೀಜಿಗಳಿಗೆ ಹತ್ತಿರವಾಗಿ ಮಾಡಿಸಿದ್ದೇ ಈ ಸೋಮಣ್ಣ, ಅದು ಎಲ್ರಿಗೂ ಗೊತ್ತಿದೆ. ಹಾಗೆಯೇ ದೇವೇಗೌಡರ ಜೊತೆ ಓಡಾಡಿ ಇಡೀ ರಾಜ್ಯದ ಪರಿಚಯ ಕೂಡ ಇದೆ. ಆದರೆ ವಿ ಸೋಮಣ್ಣ ಅವರಿಗಿರುವ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅವರು JDS ಅಲ್ಲೂ ಇದ್ದರು, ಕಾಂಗ್ರೆಸ್ಸಲ್ಲೂ ಇದ್ದರು, BJPಯಲ್ಲಿದ್ದರು. ಈ ಬಿಲೀವ್ ಇಟ್ ಆರ್ ನಾಟ್, ಇವತ್ತೇನಾದರೂ ಕಾಂಗ್ರೆಸ್ಸಲ್ಲಿ ಇದ್ದಿದ್ದರೆ ವಿ ಸೋಮಣ್ಣ CM ಕ್ಯಾಂಡಿಡೇಟ್ ರೀ. ಹಾಗಾಗಿ ಅವರೊಂದು ರೀತಿಯಲ್ಲಿ ಆ ಕ್ಷಣದ ಲಾಭಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕೆಡಿಸ್ಕೊಂಡಿದ್ದಾರೆ. ಬಟ್ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಏನೂ ಇಲ್ಲದೆ ಇದ್ದಾಗ 2008ರಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಮಂತ್ರಿ ಮಾಡಿದವರು ಯಡಿಯೂರಪ್ಪ. ಅದು ಮುಖ್ಯಮಂತ್ರಿ ತನಕ ಹೋಯಿತು. 2023ರ ಚುನಾವಣೆ ಅವರ ನೇತೃತ್ವದಲ್ಲೇ ನಡೆಯಿತು. 66ಕ್ಕೆ ಬಂದು ನಿಂತಿದೆ. ಇನ್ನು ನಿರಾಣಿ ಪಂಚಮಸಾಲಿ ಲಿಂಗಾಯತ. ನಿರಾಣಿ ಸಮ್ಟೈಮ್ಸ್ ಅವರ ಕ್ಷೇತ್ರದಲ್ಲೇ ಸೋತ ಇತಿಹಾಸ ಕೂಡ ಇದೆ. ಈ ಮೂವರೂ ಸೇರಿ ಒಬ್ಬರನ್ನ ಮಾಡಿದರೆ ಯಡಿಯೂರಪ್ಪನವರಿಗೆ ಸರಿಸಮಾನವಾಗಿ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಹೇಳ್ಬಿಡ್ತೀನಿ, ಕೆಲವರು ಇದು ಯಡಿಯೂರಪ್ಪನವರ ಪರ ಮಾತಾಡ್ತಾ ಇದ್ದೀರೋ ಮತ್ತೊಂದು ಹೇಳ್ತಿರೋ ಅದು ಬೇರೆ ವಿಚಾರ. ಯಡಿಯೂರಪ್ಪನವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು ಎಲ್ಲಿ, ಅರಮನೆ ಮೈದಾನದಲ್ಲಿ. ಆಗ BL ಸಂತೋಷ್ ಅವರು ಒಂದು ಮಾತನ್ನು ಹೇಳಿದರು. ನೋಡಿ, ನಮ್ಮ ಸಂಘಟನೆ ಕೇರಳದಲ್ಲೂ ಪ್ರಬಲವಾಗಿದೆ, ತಮಿಳುನಾಡಿನಲ್ಲೂ ಪ್ರಬಲವಾಗಿದೆ, ಆಂಧ್ರ ಪ್ರದೇಶದಲ್ಲೂ ಪ್ರಬಲವಾಗಿದೆ, ಎಲ್ಲ ಕಡೆ ಪ್ರಬಲವಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ BJP ಅಧಿಕಾರಕ್ಕೆ ಬಂತು ಅಂತಂದರೆ, ಯಡಿಯೂರಪ್ಪ ಎನ್ನುವಂಥ ಒಬ್ಬ ನಾಯಕ ಇದ್ದಾರೆ, ಅಲ್ಲಿ ಅಂಥ ನಾಯಕರಿಲ್ಲ ಅಂತೇಳಿ. ಸಮ್ಟೈಮ್ಸ್ ಕೇವಲ ಸಂಘಟನೆ ಮಾತ್ರ ಸಾಕಾಗೋದಿಲ್ಲ, ಒಬ್ಬ ಪ್ರಭಾವಶಾಲಿ ಆಗಿರುವಂಥ ನಾಯಕ ಕೂಡ ಬೇಕಾಗುತ್ತೆ. ಇದನ್ನು ಹೈಕಮಾಂಡ್ ಯಾವ ರೀತಿ ನೋಡ್ಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಈ ಕಾರಣದಿಂದಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ. ಸಂದೀಪ್ ರೆಡ್ಡಿ ಅವರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಚಿಕ್ಕಬಳ್ಳಾಪುರದಲ್ಲಿ. ಈಗ ಅದನ್ನು ವಾಪಸ್ ಪಡೆಯಲಾಗಿದೆ. ಕೆಂಡ ಕರ್ತಾ ಇದ್ದಾರೆ ಸಂದೀಪ್ ರೆಡ್ಡಿ. ಬಹುಶಃ ಸಂದೀಪ್ ರೆಡ್ಡಿ ಅಧ್ಯಕ್ಷ ಆಗಿ ಮುಂದುವರೆದಿದ್ದರೂ ಕೂಡ
ಇಷ್ಟೊಂದು ಮೈಲೇಜ್ ಸಿಗ್ತಾ ಇರಲಿಲ್ಲ ಸಂದೀಪ್ ರೆಡ್ಡಿಗೆ. ಒಂದೊಂದು ತಿಳ್ಕೋಬೇಕು, ಸಂದೀಪ್ ರೆಡ್ಡಿ ಅವರನ್ನು ತಡೆ ಕೊಟ್ಟ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಬರೆದಿಟ್ಕೊಳ್ಳಿ, ಹೊಸ ನಾಯಕನ ಉದಯ ಆಯಿತು. ಕರ್ನಾಟಕದಲ್ಲಿ ಹೊಸ BJP ನಾಯಕನ ಉದಯವಾಯಿತು. ಕೇವಲ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತವಾಗಿದ್ದ ಸಂದೀಪ್ ರೆಡ್ಡಿ ಸ್ಟೇಟ್ ಲೀಡರ್. ನೀವು ಬರೆದಿಟ್ಕೊಳ್ಳಿ, ಯಾಕಂದರೆ ಕನ್ನಡ ತುಂಬ ಚೆನ್ನಾಗಿದೆ, ಆಮೇಲೆ ಏನು ಕೋಪ ಇದೆ, ಅಗ್ರೆಷನ್ ಇದೆ. ಇವರು ಕೇವಲ ಚಿಕ್ಕಬಳ್ಳಾಪುರ ಅಧ್ಯಕ್ಷ ಆಗಿದ್ದರೆ ಯಾರಿಗರಿ ಗೊತ್ತಾಗ್ತಾ ಇತ್ತು, ಅಲ್ಲಿ ಗೆಲ್ಲಿಸಿದ್ರು ಯಾರು ಗೊತ್ತಾಗ್ತಾ ಇತ್ತು. ಈ ಒಂದು ಅವಕಾಶವನ್ನು ಇವರು ಮಾತ್ರ ನಾನು ಮೀಡಿಯಾ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಭಾಷೆಯಲ್ಲಿ ಹೇಳ್ತಿರೋದು. ಇವರು ಈ ಒಂದು ಕಾರಣಕ್ಕಾಗಿ, ತಡೆ ನೀಡಿದ ಕಾರಣಕ್ಕಾಗಿ ಆ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಟೇಟ್ ಲೆವೆಲ್ ಲೀಡರ್ ಆಗಿದ್ದಾರೆ. ಓಕೆ, ಈಗ ಇನ್ನೊಂದು ಆಟ ನಡೀತಾ ಇದೆ BJPಲಿ. ಏನು, ವಿಜೇಂದ್ರ ಅವರನ್ನ ಕಿತ್ತಾಕಬೇಕು, ವಿಜೇಂದ್ರನವ್ರನ್ನ ಕಿತ್ತಾಕಬೇಕು, ಸಾಧ್ಯ ಇಲ್ಲ, ಲಿಂಗಾಯತ್ ನಾಯಕರು, ಯಡಿಯೂರಪ್ಪ ಲಿಂಗಾಯತ್ ನಾಯಕ, ಹೀಗೆಲ್ಲ ಕೇಳಿ ಬರ್ತಾ ಇತ್ತಲ್ಲ. ಈಗ ರೆಬೆಲ್ಸ್ ಒಂದು ಹೊಸ ಪ್ಲ್ಯಾನ್ ಇಟ್ಟಿದ್ದಾರಂತೆ. ಏನು, ಓಕೆ, ವಿ ಆರ್ ಎಗ್ರಿ, BY ವಿಜೇಂದ್ರ ಪ್ರಬಲ ಲಿಂಗಾಯತ ನಾಯಕ, ವಿಜೇಂದ್ರ ತಂದೆ BSY ಲಿಂಗಾಯತರ ಅಧಿನೇತ. ಹೈಕಮಾಂಡ್ಗೆ ಭಯ ಇರೋದೇನು, ಲಿಂಗಾಯತರೇನೋ ಬೇಸರಿಸ್ಕೊಳ್ತಾರೆ, ಹಾಗಾಗಿ ವಿಜೇಂದ್ರ ಪಟ್ಟ ಕಿತ್ತುಕೊಂಡ್ರೆ ದೊಡ್ಡ ಹೊಡೆತ ಬರುತ್ತೆ BJPಗೆ ಅಂತ ಇದೆಯಲ್ವಾ. ಲಿಂಗಾಯತರು ಮತ್ತೊಮ್ಮೆ ಸಿಟ್ಟಾಗಬಹುದು, 66 ಸೀಟ್ ಕೊಟ್ಟಂಗೆ ಆಗ್ಬೋದು. ಅದಕ್ಕೆ ಭಿನ್ನ ನಾಯಕರ ಬಳಿ ಪ್ಲ್ಯಾನ್ ಮತ್ತೊಂದು ರೆಡಿ ಆಗಿದೆಯಂತೆ. ಏನು, ಸರಿ, ನೀವೇನು ಹೇಳ್ತಾ ಇದ್ದೀರಿ, ಲಿಂಗಾಯತರು ಸಿಟ್ಟಾಗ್ತಾರೆ ಅಂತಲ್ವಾ, ವಿಜೇಂದ್ರ ಕೆಳಗಿಳಿಸಿ ಇನ್ನೊಬ್ಬ ಲಿಂಗಾಯತರನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಇವರ ಪ್ಲ್ಯಾನ್. 3 ಹೆಸರು ಹರಿಬಿಟ್ಟಿದ್ದಾರೆ ಬಂಡಾಯ ನಾಯಕರು. ಯಾರೆಲ್ಲ, ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಮತ್ತು ನಿರಾಣಿ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರಂತೆ. ವಿ ಸೋಮಣ್ಣ ನೋಡು, ಪ್ರಬಲ ಲಿಂಗಾಯತ ನಾಯಕ ಅವರು, ಎರಡು ಮಾತಿಲ್ಲ. ಅವರಿಗೆ ಮಠಮಾನ್ಯಗಳಿಗಿದ್ದಷ್ಟು ಕಾಂಟ್ಯಾಕ್ಟ್ ಬೇರೆ ಯಾವುದೇ ನಾಯಕರಿಗೆ ಇರಲಿಲ್ಲ. ಈವನ್ ಯಡಿಯೂರಪ್ಪನವರನ್ನು ಕೂಡ ಈ ತುಮಕೂರು ಮಠಕ್ಕೆ ಶಿವಕುಮಾರ ಸ್ವಾಮೀಜಿಗಳಿಗೆ ಹತ್ತಿರವಾಗಿ ಮಾಡಿಸಿದ್ದೇ ಈ ಸೋಮಣ್ಣ, ಅದು ಎಲ್ಲರಿಗೂ ಗೊತ್ತಿದೆ. ಹಾಗೆಯೇ ದೇವೇಗೌಡರ ಜೊತೆ ಓಡಾಡಿ ಇಡೀ ರಾಜ್ಯದ ಪರಿಚಯ ಕೂಡ ಇದೆ. ಆದರೆ ವಿ ಸೋಮಣ್ಣ ಅವರಿಗಿರುವ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅವರು JDS ಅಲ್ಲೂ ಇದ್ದರು, ಕಾಂಗ್ರೆಸ್ಸಲ್ಲೂ ಇದ್ದರು, BJPಯಲ್ಲಿದ್ದರು. ಈ ಬಿಲೀವ್ ಇಟ್ ಆರ್ ನಾಟ್, ಇವತ್ತೇನಾದರೂ ಕಾಂಗ್ರೆಸ್ಸಲ್ಲಿ ಇದ್ದಿದ್ದರೆ ವಿ ಸೋಮಣ್ಣ CM ಕ್ಯಾಂಡಿಡೇಟ್ ರೀ. ಹಾಗಾಗಿ ಅವರೊಂದು ರೀತಿಯಲ್ಲಿ ಆ ಕ್ಷಣದ ಲಾಭಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕೆಡಿಸ್ಕೊಂಡಿದ್ದಾರೆ. ಬಟ್ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಏನೂ ಇಲ್ಲದೆ ಇದ್ದಾಗ 2008ರಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಮಂತ್ರಿ ಮಾಡಿದವರು ಯಡಿಯೂರಪ್ಪ. ಅದು ಮುಖ್ಯಮಂತ್ರಿ ತನಕ ಹೋಯಿತು. 2023ರ ಚುನಾವಣೆ ಅವರ ನೇತೃತ್ವದಲ್ಲೇ ನಡೆಯಿತು, 66ಕ್ಕೆ ಬಂದು ನಿಂತಿದೆ. ಇನ್ನು ನಿರಾಣಿ ಪಂಚಮಸಾಲಿ ಲಿಂಗಾಯತ. ನಿರಾಣಿ ಸಮ್ಟೈಮ್ಸ್ ಅವರ ಕ್ಷೇತ್ರದಲ್ಲೇ ಸೋತ ಇತಿಹಾಸ ಕೂಡ ಇದೆ. ಈ ಮೂವರೂ ಸೇರಿ ಒಬ್ಬರನ್ನ ಮಾಡಿದರೆ ಯಡಿಯೂರಪ್ಪನವರಿಗೆ ಸರಿಸಮಾನವಾಗಿ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಹೇಳ್ಬಿಡ್ತೀನಿ, ಕೆಲವರು ಇದು ಯಡಿಯೂರಪ್ಪನವರ ಪರ ಮಾತಾಡ್ತಾ ಇದ್ದೀರೋ ಮತ್ತೊಂದು ಹೇಳ್ತಿರೋ ಅದು ಬೇರೆ ವಿಚಾರ. ಯಡಿಯೂರಪ್ಪನವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು ಎಲ್ಲಿ, ಅರಮನೆ ಮೈದಾನದಲ್ಲಿ. ಆಗ BL ಸಂತೋಷ್ ಅವರು ಒಂದು ಮಾತನ್ನು ಹೇಳಿದರು. ನೋಡಿ, ನಮ್ಮ ಸಂಘಟನೆ ಕೇರಳದಲ್ಲೂ ಪ್ರಬಲವಾಗಿದೆ, ತಮಿಳುನಾಡಿನಲ್ಲೂ ಪ್ರಬಲವಾಗಿದೆ, ಆಂಧ್ರ ಪ್ರದೇಶದಲ್ಲೂ ಪ್ರಬಲವಾಗಿದೆ, ಎಲ್ಲ ಕಡೆ ಪ್ರಬಲವಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ BJP ಅಧಿಕಾರಕ್ಕೆ ಬಂತು ಅಂತಂದರೆ, ಯಡಿಯೂರಪ್ಪ ಎನ್ನುವಂಥ ಒಬ್ಬ ನಾಯಕ ಇದ್ದಾರೆ, ಅಲ್ಲಿ ಅಂಥ ನಾಯಕರಿಲ್ಲ ಅಂತ. ಸಮ್ಟೈಮ್ಸ್ ಕೇವಲ ಸಂಘಟನೆ ಮಾತ್ರ ಸಾಕಾಗೋದಿಲ್ಲ, ಒಬ್ಬ ಪ್ರಭಾವಶಾಲಿಯಾಗಿರುವಂಥ ನಾಯಕ ಕೂಡ ಬೇಕಾಗುತ್ತೆ. ಇದನ್ನು ಹೈಕಮಾಂಡ್ ಯಾವ ರೀತಿ ನೋಡ್ಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ.